ಡಿಪಾರ್ಟ್ಮೆಂಟ್ ಶರಣಗೌಡರಿಗೆ, ಶರಣಗೌಡರಿಗೆ, ಡಿಪಾರ್ಟ್ಮೆಂಟ್ ಶರಣಗೌಡರಿಗೆ, ಡಿಪಾರ್ಟ್ಮೆಂಟ್ ಶರಣಗೌಡರಿಗೆ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಕಳೆದ 40 ವರ್ಷದಿಂದ ಏನು ಕೃಷ್ಣಾ ನದಿಯ ದಂಡೆಯಲ್ಲಿ ಮೀನುಗಾರರು ಬದುಕ್ತಾ ಇದ್ದಾರೆ. ಆ ಮೀನುಗಾರರ ಬದುಕು ಇವತ್ತು ಅಧೋಗತಿಗೆ ತಂದಿರುವವರು ಯಾರು, ಯಾಕೆ ಆ ಮೀನುಗಾರರು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದಾರೆ? ಬಹಳ ಮುಖ್ಯವಾಗಿ ಏನು ಮುದ್ದೇಬಿಹಾಳ ತಾಲೂಕಿನ ಬಲದಿನ್ನಿ ಗ್ರಾಮದಿಂದ ಬಂದಂತಹ ಈ ಮೀನುಗಾರರು ನೀವು ನೋಡ್ತಾ ಇದ್ದೀರಾ. ಈ ಮೀನುಗಾರರ ಮೇಲೆ FIR ಕೂಡ ಆಗಿದೆ. ಮೀನುಗಾರರನ್ನ ಸಂಪೂರ್ಣವಾಗಿ ಈ FIR ಮಾಡಿ ಅವರನ್ನ ಕಾನೂನಿನ ದೃಷ್ಟಿಕೋನದಲ್ಲಿ ಅಪರಾಧಿಗಳನ್ನು ಮಾಡುವಂತಹ ಪ್ರಯತ್ನ ಕೂಡ ನಡೆದಿದೆ. ಆ ಅಪರಾಧಿ ಪ್ರಯತ್ನ ಮಾಡಿದಂತಹ ಅಧಿಕಾರಿಗಳು ಯಾರು ಮತ್ತು ಏಕೆ ಈ ಬಡ ಮೀನುಗಾರರ ಮೇಲೆ ಈ ರೀತಿ ದ್ವೇಷವನ್ನು ಕಾರ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡತೊಡಗುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಮೀನುಗಾರರನ್ನ ಕೇಳೋಣ ಬನ್ನಿ, ಏನಾಗಿದೆ ಮತ್ತು ಯಾವ ರೀತಿ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು. ನಮಸ್ಕಾರ ಸರ್, ತಮ್ಮ ಹೆಸರು ರೀ? ನಮ್ಮ ಹೆಸರು ಯಮನಪ್ಪ ಈರಪ್ಪ ಗೌಂಡಿ. ಎಲ್ಲಿಂದ ಬಂದಿದ್ದೀರಿ? ನಾವು ರಕ್ಕಸಿಯಿಂದ ಬಂದಿರೋ, ಬಲ್ದಿನಿ ರಕ್ಕಸಿಂದ 2 ಹತ್ತಿರ. ಯಾಕೆ ಏನು ಆಲಕತ್ತದ್ರಿ? ಮೀನುಗಾರರಿಗೆ ತೊಂದರೆ ಆದ ಕಾರಣಕ್ಕ ಮೀನುಗಾರರ ಪೈಕಿ ಅಧ್ಯಕ್ಷರಾದ ಅಬ್ರಾಮ್ ಅಂತೇಳಿ, ಏನ್ರಿ ಸೌಕರ ಹಿಂಗ ಹೋಗಿ ಬರೋಣ ಬಾ ಅಂತೇಳಿ ಕರೆಯಲ್ಲ ಕಳಿಸಿದ ನಮಗೆ. ಯಾಕಪ್ಪ ಅಂದ್ರೆ ಹಿಂಗಿಂಗ್ ಆಗ್ಯದ ಅಲ್ಲೋ, ಸರ್ ನಿಮ್ಮ ನ್ಯಾಯ ನಿಮ್ಗೆ ಎದ್ರ ಸಲಾಗಿ ಮಾಡ್ತಾರ ಅಂತ ಕೇಳಿದೀವಿ. ಅಂದ್ರೆ ಏನಿಲ್ರಿ, ನಮ್ಮ ಮಾನ್ಯರ ದರ್ಗಾ ಜಲ್ಲಿ ಕಳಿಸಿದ್ರು, ನಾವ್ ಏನು ಅಂದಿಲ್ಲ ಬಿಟ್ಟಿಲ್ಲ. ಮತ್ತೆ ಹಿಂಗ್ ಮಾಡ್ರಿ ಯಾರು ಅವರು? ಶರಣಗೌಡ ಬಿರದಾರ್ ಮೀನುಗಾರಿ ಇಲಾಖೆ ಆಫೀಸ್ನಿಂದಾರಿ, ನಮ್ಮ ಆಫೀಸರ್ ಅವರು. ಮತ್ತೆ ಮೊದಲಿಗೆ ಹಿಂಗ ಮಾಡ್ತಿದ್ನೋ ಅತ್ತೇನು ಈಗ ಮಾಡಕತ್ತೆ ನಾವ, ಮೊದಲು ಇನ್ನವ್ರು ಯಾರು ಏನೂ ಮಾಡಿಲ್ಲ. ಈ ಶರಣಗೌಡನ ಅಂತ ಬಂದಿಂದಾನೆ ಇದೇ 2-3 ತಿಂಗಳದಾಗ ಇದು ನಡೆದಾದ್ರಿ. ಅವ್ರಿಗೇನೋ ಲೈಸೆನ್ಸ್ ಅದ, ಎಲ್ಲ ಅದ. ಇವರು ಲೈಸೆನ್ಸ್ ಇದ್ರು ನಿಮಗೆ ಅಂತಾರ ಅವ್ರಿಗೆ. ಈಗ ನಾವೇನಂದೀವಿ, ನಾವೇ ಖುದ್ದು ಮೀನುಗಾರ ಆಗಿದ್ನಿ ಅಂದ್ರೆ ಅವ್ರ ಅಂತ ಶರಣಗೌಡನ ಎಷ್ಟು ಮಂದಿ ನೋಡ್ತಿದ್ವಿ ನಾವು, ಇಲ್ಲಂತರೂ ಅಲ್ಲ. ಇವತ್ತಿಗೆ ನಮ್ಮ ದನಿಯರ್ ಕಾಲಕ್ಕೆ ದೊಡ್ಡ ಮುತ್ತರಿರಲ್ಲಿದ್ದಾನೆ ಮೀನುಗಾರ ಅದಾರ ಅಲ್ಲಿ ಬಲ್ದಿನಿ ಒಳಗೆ. ನಮ್ಮ ನಾಡಗೌಡರು ಅವರೇ, ಈ ನಮ್ಮ ಅಪ್ಪಾಜಿ ನಾಡಗೌಡರು ತಂದೆಯವರು ಇರೋ ಕಾಲದಲ್ಲಿಂದ ಅದಾರೆ ಅವರು. ಅವರೇ ಜಾಗ ಕೊಟ್ಟದ್ದು. ಮನಿನೂ ಅಲ್ಲೇ ಆಗ್ಯಾವ, ಮನಿ ಅದಾವ. ಮನಿ ಅವ್ರಿಗೇನು ಹಂಗೆ ಏನು ಜೋಪಡಿ ಹಾಕೊಂಡಿಲ್ಲ ಅವರು, ಮನಿನೂ ಅದಾವ. ಮೀನುಗಾರ ಇಲಾಖೆ ಹೊತ್ತಿಂದ ಮನಿನೂ ಆಗ್ಯಾವ, ಎಲ್ಲ ಅದಾವ ಅವ್ರಿಗೆ. ಇಷ್ಟಿದ್ದು ಈಗ ಯಾಕೆ ಅವ್ರಿಗೆ ತೊಂದರೆ? ಅವ್ರಿಗೆ ಒಟ್ಟ ಅವ್ರ ಆಫೀಸರ್ ಏನಂತ? ಆಫೀಸರ್ ಅವ ಏನು ಅನ್ನಕ್ಕೆ ಹೋದ್ರ ಮತ್ತೆ ಈಗಾಗ್ಯಾರಲ್ಲ, ನಜರ್ ಬಾಯಿಗೆ ಕೇಸ್ ಮಾಡ್ಯಾನ, ಅಲ್ಲಿ ತಪ್ಪನ ಮೇಲೆ ಮಾಡ್ಯಾನ ಅವ. ಆ ಬ್ರಾಹ್ಮಣ ಮೇಲೆ, ಮೀನುಗಾರ ಮೇಲೆ ಒಟ್ಟು 5 ಮಂದಿ ಮೇಲೆ ಮನೆ FIR ಮಾಡ್ಯಾನವ. ಇದರಿಂದ ರೀ 29:30 ಇಲ್ಲ, ನಾನು ಇಲ್ಕಲಿ ಹೋಗಿ ಒಂದು ಹುಡುಗನ ಕರ್ಕೊಂಡ್ ಬಂದೇನಿ ಸ್ಟೇಷನ್ನಿಂದ. ಅಂದ್ರೆ ಒಟ್ಟು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ನಿಮ್ಮ ಹತ್ರ ಮತ್ತೆ ಬರ್ತೇನೆ ನಾನು. ಈಗ ಹೇಳ್ರಿ, ನೀವು ಹೇಳ್ರಿ ಏನಾಗಿತ್ತು? ನಾವು ನಡು ಅವ್ರು ದುಡ್ಕೊಂತಿನವ್ರ ಮೇಲೆ ಯಾಕೆ ಇದು ಮಾಡ್ತೀವಿ ಅಂತ ನಾವು ಹೇಳಕ್ ಹೋದ್ರ ಮೇಲೆ ನಮ್ಮ ಮೇಲೆ FIR ಮಾಡಿದಾರೆ ಸರ್ ಅವರು. ನಮ್ಮ ಅಣ್ಣವ್ರ ಮೇಲೆ, ನಮ್ಮ ಮೇಲೆ, ಬರೇ ಬಡ್ರ ಮೇಲೆ ಯಾಕಪ್ಪ ನಿಮ್ದು ಅಂತ ಹೇಳಕ್ ಹೋದ್ರೆ ಅಲ್ಲ, FIR ಎದಕ್ಕತ್ ಮಾಡಿದಾರೆ ಅವರು ಆಫೀಸರ್ ನಮ್ಗೆ ಹೊಡೆದಾರ ಅಂತ ಹೇಳಿ ನಮ್ಗೆ FIR ಮಾಡಿದಾರೆ. ಸುಳ್ಳು ಸರ್, ಹೊಡೆದಿದ್ದು ಕರೆ ಇರಬಹುದಲ್ಲ? ಏನೂ ಇಲ್ಲ ಸರ್, ನಾವು ಏನು ಮಾತಾಡಿಲ್ಲ ಸರ್ ಅವ್ರಿಗೆ. ಅವ್ರು ರೌಡಿ ಜನ ತಂದ್ರೆ ಸರ್ ಅವ್ರಿಗೆ ಅಲ್ಲಿ ಪಟ್ಟಿ ಹಾಕೊಂಡ್ ಹೋಗ್ರ ಸಲಾಗಿ ಲೋಕಲ್ ಮಂದಿದವ್ರಿಗೆ ಮುದ್ರಾದವ್ರು ಒಬ್ಬ ಅಲ್ಲಿ ಲೋಕಲ್ದವ್ರು ಅಲ್ಲ. ಅವರು ಆಫೀಸರು, ನೀವು ಅನಧಿಕೃತವಾಗಿ ಇರ್ತಕ್ಕಂಥ ಮೀನುಗಾರರು ಇದೀರಿ, ಬೇರೆ ರಾಜ್ಯದಿಂದ ಬಂದವರು ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅಲ್ಲಲ್ಲ, ನಿಮ್ಮನ್ನ ಅಲ್ಲಿ ಮಾಡಬೇಡಿ ಅಂತಕ್ಕಂಥ ಉದ್ದೇಶದಿಂದ ಅವ್ರಿಗೆ ಕಾನೂನಾತ್ಮಕವಾಗಿ ಅವರು ನಿಮ್ಮ ಮೇಲೆ ಆಕ್ಷನ್ ತಗೊಳಕ್ ಬಂದಿರ್ಬೇಕಲ್ಲ? ಬಂದಿರಲ್ಲ ಸರ್ ಅವ್ರು ಆಕ್ಷನ್ ತಗೊಂಡ್ರೆ ಲೈಸೆನ್ಸ್ ಇಲ್ಲ ಬ್ಯಾಟಿ ಮೀನಾ ಬೆಳಿ ಬಿಟ್ರೆ ಸರ್ ಅವ್ರಿಗೆ FIR ಆಗಂಗಿಲ್ಲ ಸರ್. ಅದು ಕಾನೂನು ಪ್ರಕಾರ FIR ಅನ್ಕರೂ ಆಗಲ್ಲ ಸರ್. ಆದ್ರೂ ನಾವು ಬೇಕಂತ ಸರ್ ನಮ್ಗೆ ಟಾರ್ಗೆಟ್ ಮಾಡಿದಾನೆ ಸರ್. ಏನ್ ಮತ್ತೇನಿಲ್ಲ ಸರ್ ಅವ್ರಿಗೆ. ನಡು ನೀವು ಯಾಕೆ ಹೇಳಕ್ ಬಂದಿರಿ, ನೀವು ಒಂದು ಸಂಬಂಧ ಅಂತ ಕೇಸಿ ಹೇಳಿ ನಮ್ಮ ಮೇಲೆ ಏನೈತಿ ಹೊಡೆದಾರ ಅಂತ ಕೇಸಿ ಆಫೀಸರ್ ಹೊಡೆದಾರ, ಅದು ಮಾಡ್ಯಾರ, ಸುಳ್ಳು FIR ಮಾಡ್ಯಾರ ಸರ್. ಅದು ಬೇಕಾದ್ರೆ ಅಲ್ಲಿ ವಿಡಿಯೋನು ಅದಾವ ಸರ್. ಅವ್ರಿಗೆ ನಾವು ಮಾತಾಡಿದ್ದು ಬೇಕಾದ್ರೆ ವಿಡಿಯೋ ಹಾಕಂದ್ರು ಹಾಕ್ತೀವಿ ಸರ್. ನಿಮಗೆ ನಮ್ದು ಏನಾರು ತಪ್ಪಿದಾಗ ನೀವು ವಿಡಿಯೋದಾಗ ನೋಡ್ಬೋದು ಸರ್. ನೀವು ಇದು ವಿಡಿಯೋ ನೋಡಿ ತೋರಿಸ್ತಾ ಇದೀವಿ. ಈಗ ಇದು ವಿಡಿಯೋ ನೋಡಿದ್ಮೇಲೆ ಮತ್ತೆ ವಾಪಸ್ ಬರೋಣ. ಲೈಸೆನ್ಸ್ ಇಲ್ಲ ನಾನು ನಿಮ್ಗೆ ಕೇಳ್ತೀನಿ ಸರ್. ನಾನು ಅವ್ರು ಹೇಳಿದ್ ಹೇಳ್ತೀನಿ. ನಾನು ಪ್ರೆಸೆಂಟ್ ಏನಿದೆಯಲ್ಲ ಸಿಚುವೇಶನ್ ಅದು ಅಷ್ಟೇ ಮಾತಾಡ್ತೀನಿ ನಾನು. ಅದೇ ಹೇಳಿ ಮತ್ತೆ 45 ವರ್ಷ ಏನು ಇರ್ಲಾರ್ದ ಆಡಾತಾರ ಅವ್ರ ಅಂತ ಸಣ್ಣ ಆತರ. ಹೌದು, ಮತ್ತೆ ಅವ್ರ ತಾಲಿ ಏನು ಸರ್, ಏನಿತ್ತು ಅವ್ರ ತಾಲಿ ಏನೇನು ಕಳ್ಳು ಆಡೋದು 45 ವರ್ಷದವರು ಕೇಳಿಲ್ಲ. ಅವ್ರು ಮಾಡೋದು ಅಕ್ರಮ ಕೆಲಸ. ನಿಮಗೆ ಒಂದು ನಿಮಿಷ, ನಿಮಗೆ ಮಾಲ್ ಕೊಡ್ಲಿಕ್ಕೆ ಅಂದ್ರೆ ಈ ನಮ್ಮನೆ ನೀವು ಹೊಲ ಸರ್ಕೊಂಡು ಯಾವುದು ಮಾಲ್ ಬೇಕಾಗಿಲ್ಲ. ಮಾಲ್ ಬೇಕಾಗಿಲ್ಲ ನಮಗೆ.
ಯಾರ್ದು ಮಾಲನ್ನ ಬೇಡ ಅಂತ ಹೇಳಿ ನಾನು. ಯಾರ್ದು ಮಾಲ್ ಬೇಡ ಇಲ್ಲ. ಸಾಹೇಬರಿಗೆ ಸೂಟ್ ಮಾಡ್ತಾರೆ ಸಾಹೇಬ್ ಸೂಟ್ ಮಾಡ್ತಾರೆ ಅಂದನಲ್ಲ ತಡಿ ಇವು ಏನ್ ಮಾತಾಡ್ತಾರೆ ಏನ್ ಮತ್ತೆ ಮತ್ತೆ ನಿಮ್ಮ ಕೈಲಿ ಒಂದು ಮಾತಾಡ್ತೀರಾ ಅಲ್ಲಿ ಸಂಜೆ ಅವನ ಜೊತೆ ಹಡಿಸ್ತಾನೆ ಮಾಡಿ ಎಲ್ಲ ತೋರಿಸ್ಬೇಕಲ್ಲ ಸುಮ್ ಕುಂದಷ್ಟೇ ಅಲ್ಲ ಅದು ಪದ್ಧತಿ ಅವ್ರು ಏನು ಮಾಡೋದು ಏನು ಬಿಡು ವ್ಯಾಪಾರ ಮಾಡಬಹುದು ಬೇಕಾದವ್ರು ಕೇಳ್ಬೋದು ಮೀನಾ ವ್ಯಾಪಾರ ಮಾಡಕ್ ಬೇಕಾದವ್ರು ಮೀನಾ ಕೇಳ್ಬೋದು ವ್ಯಾಪಾರ ಮಾಡ್ತೀವಿ ಮೀನಾ ಕೇಳ್ಬೋದು ಅದಕ್ಕೆ ಸಂಬಂಧ ಇಲ್ಲ ಮೀನಾ ವ್ಯಾಪಾರ ಮಾಡಕ್ ಬೇಕಾದವ್ರು ನಿಂದ ಏನ್ ಎಲ್ಲ ಯಾರೇನು ನಾನು ನಿಮ್ಗೆ ಸೂಟ್ ಮಾಡ್ತಾ ಅಂದಿಲ್ಲ ಏನ್ ಮಾತಾಡ್ ನೋಡಿ ಯಾರ ಏನು ಮಾತಾಡ ಎಲ್ಲರ ಕಡೆ ನನ್ನ ಹೇಳ್ದಾಗ ನಿನ್ನ ಮಾತಾಡಲ್ಲ ಹಂಗ ಮಾತಾಡಕ್ ಹೋಗ್ಬೇಡ ನಿಂದೇನೈತಿ ನಂದು ಏನೈತಿ ಮಾಡಕತ್ತಪ್ಪ ಈಗ ನಮಗ್ ಸಾಕಪ್ಪ ಬೇಡಪ್ಪ ಅಂತ ಹೇಳ್ತೀವಿ ನಾವು ನಮ್ ಲೋಕಲ್ದವ್ರ ಮೀನಾ ನೀವ್ ಯಾಕೆ ಬಂದಿರಿ ಇಲ್ಲಿ ಅಲ್ಲ ನೀವ್ ಯಾಕೆ ಬಂದಿರಪ್ಪ ನಿಮ್ಗೆ ಏನ್ ಕೆಲಸ ನೀವ್ ಯಾಕೆ ಬಂದಿರಿ ಇಲ್ಲಿ ನಾನು ಬಂದೆ ಅಂತ ಕೇಳಿದೆ ನಿನಗೆ ಇಲ್ಲ ಮತ್ತೆ ಅವ ಯಾಕೆ ಬರ್ತಾರೆ ಅಂತ ಕೇಳಿದ್ರಿ ನಾವು ಲೋಕಲ್ದವ್ರಿಗೆ ಮಾಡ್ತೀವಿ ನಾವೀಗ ನಾವು ಲೋಕಲ್ದವ್ರಿಗೆ ಮಾಡ್ತೀವಿ ಬ್ಯಾಡಿಗೆ ಅಲ್ಲಿ ನಮ್ಮ ಮುಜಾವರ ತಾಲೂಕು ಐತಿದ್ರು ಮುಜಾವರ ತಾಲೂಕು ಐತಿದ್ರು ತಾಲೂಕು ನಮ್ ಬಿಟ್ಟು ಐತೆ ಅನ್ನೋದು ಇಲ್ಲ ಮತ್ತೆ ಯಾಕಂದ್ರೆ ಕೇಳ್ತಿದ್ರೆ ಮೀನಾ ಕೇಳ್ತಾನ ಕಳುವಲಿ ಕೇಳ್ತಾನ ಅದು ಅವ್ರು ಮೀನಾ ಕೇಳೋದು ಕೊಡೋದು ಬಿಡ ಮೀನಾ ಕೊಡೋದು ಅವ್ರೇನ್ ಚೋರ್ಸೋ ಕಾಣ್ ಸಾಧು ಮತ್ತೆ ನಾನು ಅಧಿಕಾರ ಐತಿ ತಂಗಡಿಗೆ ಪುಲಿ ಅಂತ ಹಂಗಲ್ಲ ನಾ ಏನ್ ಕೇಸ್ ಬುಕ್ ಮಾಡೋದು ನನ್ಗೆ ಗೊತ್ತಿಲ್ಲ ಮಾಡ್ತೀನಿ ಸುಮ್ಮನೆ ನಿಮ್ದೇನು ಕೆಲಸ ನೀವು ಆಟ ಮಾತಾಡ್ಬೇಕು ಹಂಗಾರೆ ಕೆಲಸ ಮಾಡಬಾರ್ದು ಸುಮ್ಮನೆ ಇರಬೇಕು ಗಾಡಿ ತೊಗೊಂಬರಪ್ಪ ಹೋಗಿ ನೀನೇನಪ್ಪ ಈಗ ನೋಡಿದ್ರಲ್ಲ ವಿಡಿಯೋದಲ್ಲಿ ಇರ್ತಕ್ಕಂಥ ಸತ್ಯತೆ ಏನಿದೆ ಅಂತಕ್ಕಂಥದ್ದು. ಇನ್ನು ನಮ್ಮ ಜೊತೆ ನಜೀರ್ ಅವರು ಇದ್ದಾರೆ. ನಜೀರ್, ಏನಾಗಿದೆ ಆಕ್ಚುಲಿ? ನಮಸ್ಕಾರ. ನೀವು ನಿಮ್ಮ ಪೂರ್ತಿ ಹೆಸರು ಮತ್ತು ಊರು ಹೇಳಿ. ನಜೀರ್ ಅಹಮದ್ ಹುಸೇನ್ ಸಾಬ್ ಕೊಣ್ಣೂರ. ನಾವು ಸಾಕಿನ 4 ತೋಟದವರು. 36 ವರ್ಷದಿಂದ ನಾವು ಮೀನುಗಾರ ಇಲಾಖೆದಾಗ ಮೀನುಗಾರ ಇದ್ರಾಗ ಏನಂತ ಕೆಲಸ ಮಾಡ್ತಾ ಇದ್ದೀನಿ, ಉದ್ಯೋಗ ಮಾಡ್ತಾ ಇದ್ದೀನಿ. ನಾವು ಮೊನ್ನೆ ಇಲ್ಲೇ ನಮ್ಮ ಟಕ್ಕಳಿಗೆ ಮೀನುಗಾರಿಗೆ ಹಿಡಾಕ್ ಬಂದಾಗ ನಾವು ಏನೂ ಅಂದಿಲ್ಲ ಅವ್ರಿಗೆ. ಪುಟ್ಟಿ ಹೇರ್ಕೊಂಡು ಹೋದ್ರು, ಇಂಜನ್ ಹೇರ್ಕೊಂಡು ಹೋದ್ರು, ಮತ್ತು ಏನು ಬಲಿ ತೊಗೊಂಡು ಹೋದ್ರು ಎಲ್ಲ ಹಸು. ನಾವು ಏನೂ ಅಂದಿಲ್ಲ ಅವ್ರಿಗೆ, ಏನೂ ಮಾತಾಡಿಲ್ಲ. ಆದ್ರೂ ನಮ್ಮ ಉದ್ದೇಶಪೂರ್ವಕವಾಗಿ ಯಾವುದೇ ರಾಜಕಾರಣ ಹಿನ್ನೆಲೆ ಬೆಂಬಲ ಇರೋದರಿಂದ ಇವರು ನಮ್ಮ ಮೇಲೆ ದುಬ್ಬಾಳಿಕೆ ಮಾಡಿ ಏನೈತೆ 5 ಮಂದಿ ಮೇಲೆ FIR ಮಾಡಿದ್ದಾರೆ.
ಮತ್ತು ಆ ನಮ್ಮ ಮೀನುಗಾರ ಅಧ್ಯಕ್ಷನ ಮೇಲೆ ಏನೈತೆ 4 ದಿವಸ ಧರ್ನಾ ಜೇಲ್ ಆಯಿತು. ಆಮೇಲೆ ನಮ್ಮ ಬೇಲ್ ಸಿಗೋವರೆಗೆ ನಾವು ಹೊರಗಿದ್ದೀವಿ. ಆಮೇಲೆ ನಮ್ಮ 4 ಮಂದಿಗೆ ಬೇಲ್ ಸಿಕ್ತು. ಇವ್ರಿಗೆ ಒಂದು ವಾರದಿಂದ ಇವ್ರಿಗೆ ಬೇಲ್ ಸಿಕ್ತು. ಇದೇ ರೀತಿಯನ್ನು ಹರೆಸ್ಮೆಂಟ್ ಇವ್ರು ಬಂದಾಗಲಿಂದ ಮೊದಲು ನಮ್ಮ 4 ವರ್ಷದಿಂದ ಅವ್ರಿಗೆ ಯಾವ ಮೀನುಗಾರಿಗೂ ಏನೂ ತೊಂದರೆ ಆಗಿದ್ದಿಲ್ಲ ಅಲ್ಲೇ ಟೋಟಲಿನೇ. ಇವತ್ತು ಯಾವ ಆಫೀಸರ್ ಬಂದ್ರು ಇವ್ರು ಲೈಸೆನ್ಸ್ ತಗೊಂತಾ ಇದ್ರು. 4 ವರ್ಷದಿಂದ ಮೀನು ಆಡ್ತಾ ಇದ್ರು. ಈಗಾದರೂ ಎಲ್ಲರೂ ಲೈಸೆನ್ಸ್ ಪಡೆದಿದ್ದಾರೆ. ಲೈಸೆನ್ಸ್ ಇದ್ರು ಕೂಡ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತೀವಿ. ತಾವೇ ಸಹಿ ಮಾಡಿದ್ದ ಲೈಸೆನ್ಸ್ ಇದೆ ಇದು. ತಾವೇ ಸಹಿ ಮಾಡಿದ ಲೈಸೆನ್ಸ್ ಇದು. ಅವರೇ ಸಹಿ ಮಾಡಿದ ಲೈಸೆನ್ಸ್ ಇದು ಸರ್. ಓಕೆ, ಅವರೇ ಸಹಿ ಮಾಡಿದ್ದು ಲೈಸೆನ್ಸ್. ಈ ಲೈಸೆನ್ಸ್ ನಿಮ್ಗೆ ರದ್ದು ಮಾಡ್ತೀವಿ, ನಿಮ್ಮ ಬಲಿ ಸುಡ್ತೀವಿ, ಪುಟ್ಟಿ ಸುಡ್ತೀವಿ, ನಿಮ್ಗೆ ಸುಡ್ತೀವಿ. ಅಲ್ಲ ಅವ್ರ ಉದ್ದೇಶ ಆದ್ರೂ ಏನಂತ ಕೇಳ್ಬೇಕು. ಉದ್ದೇಶ ಏನಿದೆ ಸರ್? ಕರಪ್ಷನ್ ಕರಪ್ಷನ್ ಅಂದ್ರೆ ದುಡ್ಡು, ಲಂಚ ಕೇಳ್ತಾರೆ ಸರ್. ಕೊಟ್ಟಿದ್ದಾರೆ ಇಲ್ಲ, ಯೋಚನೆ ಮಾಡಿ ಇನ್ನೊಂದ್ಸಲ ಹೇಳಿ. ನಿಮ್ ಹತ್ರ ಏನ್ ಸಾಕ್ಷಿ ಇದೆ ಅವ್ರು ಲಂಚ ಕೇಳಿದಾರೆ ಅನ್ನಕ್ಕೆ? ಲಂಚ ಕೇಳಿದಾಗ ನನಗೆ ಅಬ್ರಾಮ್ನೇ ಸಾಕ್ಷಿ ಅದಾನ ಅದಕ್ಕೆ. ಏನ್ರಿ ಏನ್ ಲಂಚ ಕೇಳಿದಾರೆ? ಲಂಚ ಒಂದು ಪುಟ್ಟಿನಿಂದ ಸುಮಾರು ಒಂದು 5,000 ಕೊಟ್ಟಿವ್ರಿ. ವರ್ಷಕ್ಕೆ ಬಂದು ಕೊಟ್ಟಿದ್ದೀರಿ. ಕೊಟ್ರಾಕೆ ಯಾಕೆ ಕೊಟ್ರಿ? ಯಾಕೆ ಕೊಟ್ರ ಅಂದ್ರೆ ಇದು ನೀವು ಇಲ್ಲಿ ಇರ್ಬೇಕಂದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ನಿಮಗೆ ಮೋಟ್ರ ಸುದ್ದ ಅಂದ್ರಿ ಮಿಷಿನ್ ಪುಟ್ಟಿದ್ದೇವ್ರಿ. ಆ ಮಿಷಿನ್ ಪುಟ್ಟಿಗೆ ಒಂದೊಂದು ಪುಟ್ಟಿನ ಹಚ್ಚಬಾರ್ದಲ್ಲ. ಮಿಷಿನ್ ಹಚ್ಚಬಾರ್ದು, ಎಲ್ಲಾರು ಹಚ್ತಾರ್ರಿ. ಅದು ಮಿಷನ್ ರೊಕ್ಕ ಕೊಟ್ಟಿದ್ರೆ ಪರ್ಮಿಷನ್ ಐತೆ ಅಂತನ್ರಿ, ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಪರ್ಮಿಷನ್ ಇಲ್ಲ ಅಂತನ್ರಿ. ಇದು ನಮಗೆ ಒಂದು ತಿಂಗಳ ರೊಕ್ಕ ಕೊಟ್ರೆ ಮತ್ತೊಂದು ತಿಂಗಳ ಕೇಳವ್ರಿ. ಈ ನಮ್ಮನಾಗಿ ನಮಗೆ ಕೇಳತ್ತು ನಾವು ಕೊಟ್ಟದಾಗೈತ್ರಿ. ಎಲ್ಲಾರು ಕೊಟ್ಟಿವಿಲ್ರಿ, ಎಲ್ಲಾರ ಕೈ ಎಷ್ಟು ಕೊಟ್ರಪ್ಪ? 5,000 ನಕ್ಸಲ್ದಾಗ ಕೊಟ್ಟಿದ್ದೆ. 5,000 ಕೊಟ್ಟಿದ್ರಿ. ಇವರೆಲ್ಲರೂ 5,000 ರೂಪಾಯಿ ಲಂಚ ಬಿರಾದಾರ ಅಂತಕ್ಕಂಥ ಏನು ಫಿಶರಿ ಡಿಪಾರ್ಟ್ಮೆಂಟ್ ಅಧಿಕಾರಿಗೆ 5,000 ರೂಪಾಯಿ ಲಂಚ ಕೊಟ್ಟಿದ್ದಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸಾಕ್ಷ್ಯಾಧಾರ ಸಮೇತ ಮುಂದೆ ತನಿಖೆ ಮಾಡಲಿಕ್ಕೆ ಒಂದು ದಾರಿ ಇದೆ. ಅದರ ನಿಟ್ಟಿನಲ್ಲಿ ಈಗ ಸದ್ಯ ನಮ್ಮ ಜೊತೆ ಇರ್ತಕ್ಕಂಥವ್ರು ಏನು ನಜೀರ್ ಅವರೇ, ಈಗ ಮುಂದಿನ ಒಂದು ಯಾವ ರೀತಿ ನಿಮ್ಮ ಮುಂದಿನ ವಿಚಾರ ಏನಿದೆ? ನಾವು DC ಹತ್ರ ನಾವು ಭಾಳ ವಿಶ್ವಾಸ ಇಟ್ಕೊಂಡು ಬಂದಿದ್ದೀವಿ. ಮತ್ತು ಅವ್ರು ನಮ್ಮ ನ್ಯಾಯ ದೊರಕಿಸ್ಕೊಡ್ತಾರಂತ. ಮತ್ತು ನಾವು ಮುಂದೆ ಮೀನುಗಾರ ಇಲಾಖೆಗೆ ಹೋಗ್ತೀವಿ. ಈಗ ಮುಂದೆ CO ಅವ್ರ ತಾಲೆ ಹೋಗ್ತೀವಿ. ಮತ್ತು ನಾವು ಮುಂದೆ ಏನೈತೆ, ಈಗ ನಿನ್ನೆ ನಾವು ತಹಶೀಲ್ದಾರ್ ಮುದ್ದೇಬಾಳದಲ್ಲಿ ತಹಶೀಲ್ದಾರ್ಗೆ ಮನವಿ ಮಾಡಿದ್ವಿ. ನಮ್ಗೆ ಈ ರೀತಿ ಬಿರಾದಾರ ಹರೆಸ್ಮೆಂಟ್ ಮಾಡಕತ್ತಾರ ಅಂತ ಹೇಳಿ. ನಾಡಗೌಡರು ಏನಂದ್ರೆ ಇದ್ರ ಬಗ್ಗೆ? ನಾವು ನಾಡಗೌಡ ತಾಲೇನು ಹೋಗಿವಿ, ನಾವು ಹೇಳ್ತೀನಿ ಅಂತಂದಾರೆ ಅವರು. ಏನಂತ ಹೇಳಿದಾರೆ ನಾಡಗೌಡರು? ಅವ್ರು ಏನಂತ ಹೇಳಿದಾರೆ ನಮ್ಗೆ ಗೊತ್ತಿಲ್ಲ ರೀ. ಅದು ಕರೆದು ನಾ ಹೇಳ್ತೀನಿ ಅವರು ನಜೀರ್ ಅಂತೇಳಿ ನಂದೇ ಫೋನ್ ಮುಖಾಂತರ ಮಾತಾಡ್ಯಾರ ಅವರು. ಇತ್ತ ಕಡೆ ಬಹಳ ಇಂಪಾರ್ಟೆಂಟ್ ಇದೆ. ಮುದ್ದೇಬಾಳ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ CS ನಾಡಗೌಡ ಅವರು ಈ ಬಡ ಏನು ಮೀನುಗಾರರನ್ನ ನಿಜವಾಗ್ಲೂ ಇವ್ರನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಿದರೋ ಗೊತ್ತಿಲ್ಲ, ಆದರೆ ಇವರಿಗೆ ನ್ಯಾಯ ಕೊಡಿಸಬೇಕಾದ ಅವಶ್ಯಕತೆ ಇದೆ ಅಂತ ಅನ್ಕೋತಾ ಇದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಕೆಲವೊಬ್ರು ಮೀನುಗಾರರನ್ನ ಕೇಳೋದು, ನೀವು ಎಷ್ಟು ಕೊಟ್ಟಿರಿ ರೊಕ್ಕ? 5,000 ಕೊಟ್ಟಿ ಸರ್. ಖರೆ ಹೇಳ್ರಿ. 5,000 ಕೊಟ್ರಿ? ಎದಕ್ಕೆ ಕೊಟ್ರಿ? ಇದು ನಂಜ ಮೋಟ್ರ್ ಆಡಕ್ಕೆ. ಮೋಟ್ರ್ ಆಡಕ್ಕೆ ಕೊಟ್ಟಿವ್ರಿ 5,000. ಇಲ್ಲಂದ್ರೆ ಆಡ್ಬೇಡ ಅಂತಾರ. ಆಮೇಲೆ ನಜೀರ್ ಅವರೇ, ಈಗ ನೀವು ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇದ್ರೆ ಇಲ್ಲಿ ಎಲ್ಲರೂ ಆಂಧ್ರ ಪ್ರದೇಶದಿಂದ ಬಂದಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಮೇನ್ ವಿಷಯ. ಇದು ನಿಜಾನ? ಇವರು ಮುತ್ತೆ ಅವರು ಆಂಧ್ರ ಪ್ರದೇಶದಿಂದ ಬಂದಿದ್ದು ಸರ್, ನಿಜ. ಅಲ್ಲಿಂದೇ ಬಂದಿದ್ದಾರೆ. ಇವ್ರು ಎಲ್ಲರೂ ಈಗ ಸದ್ಯಕ್ಕೆ ಇದ್ದಿದ್ದು ಈ ಕುಟುಂಬ, ಈ ಒಂದು 20 ಕುಟುಂಬ ಅದಾರ. ಒಂದಿಷ್ಟೇ ಕುಟುಂಬ ಅದಾವ, ಇಲ್ಲೇ ಹುಟ್ಟಿದ್ದಾರೆ. ಇವ್ರ ಮಕ್ಕಳು ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಲೆ ಕಲಿತಾ ಇದ್ದಾರೆ. ಮತ್ತು ಇವ್ರು ಆಧಾರ್ ಕಾರ್ಡ್ ಅದಾವ. ನಮ್ಮ ಶಾಸಕರ ಸ್ವತಃ ತಮ್ಮ ಜಾಗವನ್ನು ಕೊಟ್ಟು ಆಶ್ರಯ ಮನೆಯನ್ನು ಇವ್ರು ಕೊಟ್ಟಿದ್ದಾರೆ. ಈಗ ಮುಂದಿನ ನಡೆ ಏನು ನಿಮ್ದು? ಮುಂದಿನ ನಡೆ ಏನಂತ ಇವ್ರು ಮೀನುಗಾರ ಬದುಕಾಗ ದಾರಿ ಮಾಡ್ಕೊಡ್ರಿ ಅಂತ ಒಂದು ನಮ್ಮ ಎಲ್ಲರೂ ಆಗ್ಬಾರ್ದು, ಕಿರಿಕಿರಿ ಆಗ್ಬಾರ್ದು, ಇವ್ರು ಬದುಕಾಗ ಅವಕಾಶ ಮಾಡ್ಕೊಡಿ. ಇವ್ರ ಪಾಪ ಈಗ ಈ ಬಿರಾದಾರ ಬಂದಿರ್ಲಿಂದನೇ ಭಾಳ ತ್ರಾಸನೇ ಆಗದಾರ ಇವ್ರು. ಒಟ್ಟೆ ಜೀವನ ಎಷ್ಟೋ ಮಂದಿ ಹೋಗ್ಬಿಟ್ರು ಈಗಾಗಲೇ. ಆ ಡ್ಯಾಮ್ ಅಂತ ಹೋಗ್ಬಿಟ್ರು. ಮತ್ತು ಇವ್ರದ್ದು ಜೀವನ ಹಿಂಗ ಹೋಗ್ಬಾರ್ದು. ಎಷ್ಟು ಜನ ಇದ್ದಾರೆ? 150 ಜನ ಫ್ಯಾಮಿಲಿ ಅದ ರೀ. ಟೋಟಲ್ 150 ಜನ ಫ್ಯಾಮಿಲಿ. ಈಗ ಇದು ಟಾರ್ಚರ್ ಎಷ್ಟು ದಿನದಿಂದ ನಡೀತಾ ಇದೆ? ಇದು ಸುಮಾರು 4 ತಿಂಗಳಿಂದ ಟಾರ್ಚರ್ ನಡೀತದೆ. ಈಗ ದುಡಾಗ ತಿನ್ನಕ್ಕಾಗಿಲ್ಲ ರೀ ಸರ್. ಈಗ ತಿನ್ನಕ್ಕಾಗಿಲ್ಲ. ಈಗ ದುಡುಗು ತಿನ್ನಕ್ಕಾಗಿಲ್ಲ. ದುಡ್ಡು ತಿನ್ನಕ್ ಆಗ್ತಲ್ಲ. ಬಲಿ ಬಿಡಕ್ಕೆ ಆಗಿಲ್ಲ. ಈಗ ಬಲಿಬೇಡ. ಈಗ ಮುಂದೆ ಏನ್ ಮಾಡ್ತೀರಿ? ಮುಂದೆ ಇದಂದ್ರೆ ನಮ್ಗೆ ನ್ಯಾಯ ಬೇಕಂತ ಬಂದಿವ್ರಿ. ಅವು ಸಾಹೇಬ್ರಂತೂ ಸಸ್ಪೆಂಡ್ ಮಾಡ್ಬೇಕಂತ ನಾವು ಎಲ್ಲರೂ ಮನವಿ ಕೇಳಗತ್ತೀವ್ರಿ. ಮೀಡಿಯಂ ಮಕ್ಕಳಂತಂದ ದಯವಿಟ್ಟು ನೀವು ಎಲ್ಲರೂ ನಮಗೂ ಹೆಲ್ಪ್ ಮಾಡ್ತಾರಂತಲ್ಲಿ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡಕತ್ತೀವ್ರಿ. ಇದಿಷ್ಟು ಹೇಳಿ ಸರ್. ಮತ್ತೊಂದು ಏನಂದ್ರೆ ಸರ್, ಈ ಹೋದ ಸಲ ಅವರು ಒಂದು 3-4 ವರ್ಷದ ಹಿಂದೆಗಡೆ ಬಂದು ಅಲ್ಲೇ ಆಫೀಸರ್ ಬಂದಿದ್ರು, ಈ ಬ್ರಾದರ್ ಶರಣಗೌಡರು. ಅಲ್ಲಿ ಸಸ್ಪೆಂಡ್ ಆಗಿ ಹೋಗಿದ್ರು. ಇದಕ್ಕಿಂತ ಮುಂಚೆಗೂ ಜಮಖಂಡಿಲಿ ಸಸ್ಪೆಂಡ್ ಆಗಿದ್ದಾರೆ ಇವರು. ಸಸ್ಪೆಂಡ್ ಆಗಿದ್ದಾರೆ ಸರ್. ಈ ಸಲಾನು ನಮ್ದೇನೈತೆ ಸರ್ಕಾರದಿಂದ ಏನೈತೆ ನಮ್ಮ ಮನವಿ, ನಮ್ಮ ಶಾಸಕರಿಂದ ಮನವಿ ಅದ. ಈ ಸಲಾನು ಅವ್ರು ಸಸ್ಪೆಂಡ್ ಆಗಬೇಕಂತ ನಾವು ದಯವಿಟ್ಟು ಕಳ್ಕಳೆ ಅಂತ ನಾವು ಎಲ್ಲರೂ ಮೀನುಗಾರ ವತಿಯಿಂದ ನಾನು ಕೇಳ್ತಾ ಇದ್ರು ಸರ್.
ಇದು ಮೀನುಗಾರರ ಸಮಸ್ಯೆ ಆಗಿರ್ತಕ್ಕಂಥದ್ದು. ಒಬ್ಬ ಅಧಿಕಾರಿ ಆ ಮೀನುಗಾರರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡಬೇಕಾಗಿತ್ತು. ಆದರೆ ಆ ನಿಟ್ಟಿನಲ್ಲಿ ಅವರಿಗೆ ಲಂಚ ಕೇಳುವುದರ ಮೂಲಕ ಅವರನ್ನ ಟಾರ್ಚರ್ ಮಾಡಿ ಅವರಿಗೆ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ ಈ ಮೀನುಗಾರರು ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳು ಇವರ ನೋವಿಗೆ ಸ್ಪಂದಿಸ್ತಾರಾ ಮತ್ತು ಅಲ್ಲಿ MLA ಆಗಿರ್ತಕ್ಕಂಥ CS ನಾಡಗೌಡ ಅವರು ಇವರ ನೋವಿಗೆ ಸ್ಪಂದಿಸಿ ಇವರ ಸಮಸ್ಯೆಗಳನ್ನು ಆಲಿಸಿ ಇವರ ಸಮಸ್ಯೆಗಳಿಗೆ ತಿಲಾಂಜಲಿ ನೀಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.